ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, RRB ಗ್ರೂಪ್ 3ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂಥ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗ್ತಿದ್ವಿ. ಅದ್ರ ಎಕ್ಸ್ಪ್ರೆಸ್ ಸಮಥಿಂಗ್ ಅದ್ರ ಒಂದು ವ್ಯಾಲ್ಯೂನ ಕಂಡುಹಿಡಿತಕ್ಕಂಥದ್ದಾಗಿರುತ್ತೆ. ಸೊ ಫಸ್ಟ್ ಒಂದು ಕ್ಲಾಸಲ್ಲಿ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಯಾವುದಂತ ಹೇಳಿದ್ರೆ ಸಿಂಪಲ್ ಆಗಿ x + 1/x ಈಕ್ವಲ್ಸ್ ಎಷ್ಟು ಆದರೆ x² + 1/x² ಎಷ್ಟು, ಅಥವಾ ಈ ಒಂದು x³ + 1/x³ ವ್ಯಾಲ್ಯೂ ಎಷ್ಟು. ಇದು ಇಟ್ ಮೀನ್ಸ್ ಆಲ್ರೆಡಿ 5 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಬಿಟ್ಟಿರ್ತಕ್ಕಂಥ ಒಂದು ವಿಡಿಯೋ ಇದೆ. ಸೊ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತೀರೋ ಫಸ್ಟ್ ಆ ವಿಡಿಯೋನ ನೋಡಿ, ಅದಾದ ನಂತರ ಈ ವಿಡಿಯೋ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗ್ತಕ್ಕಂಥದ್ದೇ, ಸಿಂಪಲ್ಲಾಗಿ ಅರ್ಥ ಆಗುತ್ತೆ. ಬಟ್ ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋ ಡೈರೆಕ್ಟಾಗಿ ನೋಡ್ತೀವಿ ಸ್ವಲ್ಪ ಕನ್ಫ್ಯೂಷನ್ ಶುರುವಾಗುತ್ತೆ. ಸೊ ಇದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಯಾರೆಲ್ಲ ನೋಡಿದ್ರೆ ಫಸ್ಟ್ ಆ ಒಂದು ವಿಡಿಯೋ ನೋಡಿ, ತದನಂತರ ಈ ಒಂದು ವಿಡಿಯೋನ ನೋಡ್ತಾ ಹೋಗಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ಈ ರೀತಿದೆ, ನೋಡ್ತಾ ಹೋಗೋಣ ಬನ್ನಿ. x + 1/x = 2 ಆದರೆ ದೆನ್ x⁸8 + 1/x⁸8 ಇದರ ಒಂದು ವ್ಯಾಲ್ಯೂನ ಕೇಳಿದ್ದಾರೆ. ಸೊ ನಾವು ಆಲ್ರೆಡಿ ಮಾಡಿದ್ವಿ. ಯಾವುದು x² + 1/x² ಎಷ್ಟು ಬರುತ್ತೆ, ಮತ್ತು x⁴ + 1/x⁴ ಇದರ ವ್ಯಾಲ್ಯೂ ಎಷ್ಟು, ಇದು ಆಲ್ರೆಡಿ ನಾವು ಕಂಡಿರ್ತೀವಿ ಒಂದು ವಿಡಿಯೋದಲ್ಲಿ. ಸೊ ಹಾಗಾಗಿ ನೀವು ಅದನ್ನು ನೋಡ್ಕೊಂಡು ಬಂದರೆ ಇದನ್ನು ಮಾಡ್ತಕ್ಕಂಥ ಈಸಿ ಆಗುತ್ತೆ. ಸೊ ಇದನ್ನು ನೋಡ್ತಾ ಹೋಗೋಣ. ನಮಗೆ ಗೊತ್ತಿದೆ ಏನಂತ ಹೇಳಿದ್ರೆ, ಇಲ್ಲಿ ನಾವು ನೋಡ್ತಾ ಹೋದಾಗೆ x⁸8 + 1/x⁸8 ಇದರ ಒಂದು ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ ಜಸ್ಟ್ ಒಂದು 2-3 ಒಂದು ಇದರಲ್ಲಿ ನಾವು ನೋಡ್ತಾ ಹೋಗೋಣ. ಫಸ್ಟ್ಗೆ ನಮ್ಗೆ ಏನು ಬರುತ್ತೆ, ಇಲ್ಲಿ x² + 1/x² ವ್ಯಾಲ್ಯೂ ಏನು ಬರುತ್ತೆ ಅಂತ ಹೇಳಿದರೆ, ನಾನು ಆಲ್ರೆಡಿ ಹೇಳ್ದ ಹಾಗೆ ನಾವು ಏನು ಇಲ್ಲಿ ತೊಗೊಂಡಿರ್ತೀವೋ ಇದನ್ನು ನಾವು ಸ್ಕ್ವೇರ್ ಮಾಡ್ಕೋಬೇಕು. ಹೌದಾ? ಸೊ x² + 1/x² ವ್ಯಾಲ್ಯೂ ಬಂದು ಏನಾಗುತ್ತೆ, ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಸ್ಕ್ವೇರ್ ಮಾಡ್ಕೋಬೇಕು. ಸೊ ಅಲ್ಲಿಗೆ 2 ಸ್ಕ್ವೇರ್ ಆಯಿತು. ಅದಾದ ನಂತರ ಇಲ್ಲಿ ಏನಿದೆಯೋ ಇಲ್ಲಿ ಪ್ಲಸ್ ಕೊಟ್ಟಿರೋ ನಾವೇನು ಮಾಡಬೇಕು, ಇಲ್ಲಿ ಮೈನಸನ್ನು ಹಾಕ್ಕೊಳ್ಬೇಕು, -2 ಹಾಕ್ಕೊಳ್ಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, 2 × 4 ಆಗುತ್ತೆ, 4ರಲ್ಲಿ 2 ಹೋದರೆ 2. ಇದು x² + 1/x² ವ್ಯಾಲ್ಯೂ ಆಯಿತು. ತದನಂತರ ನಾವೇನು ಮಾಡಬೇಕು, x⁴ + 1/x⁴ ಇದರ ಒಂದು ವ್ಯಾಲ್ಯೂನ ಕಂಡುಹಿಡಿಬೇಕಾಗುತ್ತೆ. ಸೊ ಇದನ್ನು ಅಷ್ಟೇ ಡೈರೆಕ್ಟಾಗಿ ಕಂಡುಹಿಡಿತಾ ಹೋಗೋಣ. ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿ ಅಂತ. ಸೊ ಇದು ಅಷ್ಟೇ ಇಲ್ಲಿ ಕೊಟ್ಟಿದ್ದಾರಲ್ವಾ. ಸೊ x² + 1/x² ವ್ಯಾಲ್ಯೂ ಏನು 2. ಸೊ ಇದನ್ನು ನಾವು ಸ್ಕ್ವೇರನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪ್ಲಸ್ ಕೊಟ್ಟರೆ ನಾವು ಇಲ್ಲಿ ಮೈನಸನ್ನು ಹಾಕ್ಕೊಳ್ಬೇಕಾಗುತ್ತೆ, -2ನ ಮಾಡಬೇಕಾಗುತ್ತೆ. ಅದಾದ ನಂತರ ಏನಾಯಿತು, ಸೇಮ್ 2 × 2 = 4, 4ರಲ್ಲಿ 2 ಹೋದರೆ 2 ಉಳ್ಕೊಂತು. ಇದು x⁴ + 1/x⁴ ವ್ಯಾಲ್ಯೂ ಆಗುತ್ತೆ. ಓಕೆ. ಸೊ ಇದಾದ ನಂತರ ಏನಾಗುತ್ತೆ ನಮಗೆ ನೋಡಿ, ಇಲ್ಲಿ x⁸8 ಕೊಟ್ಟಿದ್ದಾರೆ. ಸೊ ಸೇಮ್ ಇದನ್ನು ಅಪ್ಲೈ ಮಾಡಿ x⁸8 + 1/x⁸8 ನೋಡಿ, ಇಲ್ಲಿ x ಕೊಟ್ಟಿದ್ದಾರೆ, ನೀವು x ವ್ಯಾಲ್ಯೂ ಕಂಡುಹಿಡ್ಕೊಂಡ್ರಿ. ಹೌದಾ? ಸೊ x² ವ್ಯಾಲ್ಯೂ ಕಂಡುಹಿಡ್ಕೊಂಡ್ರಿ, x⁴ ಕಂಡುಹಿಡ್ಕೊಂಡ್ರಿ. ಈಗ x⁸8 ಅದೇ ಸೇಮ್ ರೇಂಜಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ಇದನ್ನು ನಾವು x⁴ + 1/x⁴ ಏನಿದೆ ಇದನ್ನು ನಾವು x + 1/x ರೀತಿ ನಾವು ನೋಡಬೇಕಾಗುತ್ತೆ. ಸೊ ಅದು ಹಾಗಾದಾಗ ಏನಾಗುತ್ತೆ, ಇದರ ವ್ಯಾಲ್ಯೂ ಏನಂತ ಹೇಳಿದ್ರೆ 2 ಇದೆ. ಹೌದಾ? ಸೊ 2² - 2 = 2. ಸೊ ಅಂದರೆ ಇದು x + 1/x = 2ನೇ ಆಗುತ್ತೆ, x² + 1/x² = 2 ಅದು 2ನೇ ಆಗುತ್ತೆ, x⁴ ತೊಗೊಂಡು 2ನೇ ಆಗುತ್ತೆ, x⁸8 ತೊಗೊಂಡು 2ನೇ ಆಗುತ್ತೆ. ಅದೇ ರೀತಿ x⁻16 + 1/x⁻16 ಇಟ್ ಮೀನ್ಸ್ ಇಲ್ಲಿ 2 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದರ ವ್ಯಾಲ್ಯೂ ಸಹ ಅಷ್ಟೇ 2ನೇ ಆಗುತ್ತೆ. ಈ ರೀತಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಇದು ಇನ್ನೊಂದು ಮೆಥಡ್ ಅಂತ ನೋಡ್ತವ್ರೆ, ಫಾರ್ಮುಲಾವನ್ನು ಅಪ್ಲೈ ಮಾಡ್ತೀವಿ ಅಂತ ಹೇಳಿದರೆ ಯಾವ ರೀತಿ ಮಾಡೋದು ಅಂತಕ್ಕಂಥ ನೋಡ್ತಾ ಹೋಗೋಣ. ಸೊ ನಮಗೆ ಇಲ್ಲಿ ಗೊತ್ತಾಗಿದೆ ಏನಂತ ಹೇಳಿದ್ರೆ x⁴ + 1/x⁴ = 2 ಬಂದಿದೆ. ಹೌದಾ? ಸೊ ನೋಡಿ, ಈಗ x⁴ ಇದನ್ನು a ಅಂತ ತಿಳ್ಕೊಳ್ಳಿ, ಇದನ್ನು b ಅಂತ ತಿಳ್ಕೊಳ್ಳಿ. ಹಾಗಾದಾಗ a + b ಫಾರ್ಮುಲಾ ಬಂದಾಗ ನಮ್ಗೆ ಏನಾಗುತ್ತೆ, x⁴/x⁴/x⁴² ಮಾಡಿದಾಗ ನಮ್ಗೆ ಏನು ಬರುತ್ತೆ, x⁴² ಆಯಿತು + 1/x⁴² + 2 × x⁴ × 1/x⁴ ಆಗುತ್ತೆ. ಹೌದಾ? ಸೊ ಇದು ಕ್ಯಾನ್ಸಲ್ ಆಯಿತು. ಹಾಗಾದಾಗ ಏನಾಗುತ್ತೆ, 4 × 8 x⁴ ಆಗುತ್ತೆ + 1/x⁴ -2 ಇದು ಈ ಕಡೆ ಬಂದಾಗ ಏನಾಗುತ್ತೆ ನಮಗೆ, x⁴ + 1/x⁴² ಇದು ಈ ಕಡೆ ಬಂದಾಗ -2 ಆಗುತ್ತೆ, ಈಕ್ವಲ್ಸ್ ಉಳ್ಕೋತಾ. ಸೊ ನೋಡಿ, ಇವಾಗ x⁴ ಇದರ ವ್ಯಾಲ್ಯೂ ಎಷ್ಟು 2 ಇದೆ. ಹೌದಲ್ವಾ? ಸೊ 2 ಸ್ಕ್ವೇರ್ ಆಯ್ತದೆ, -2 ಆಯಿತು. ಸೊ 2 × 4 ಆಯಿತು, 4ರಲ್ಲಿ 2 ಹೋದರೆ 2. ಸೊ ಫಾರ್ಮುಲಾ ಅಪ್ಲೈ ಮಾಡಿ ಮಾಡ್ತಕ್ಕಂಥದ್ದು. ಇಲ್ಲ ಡೈರೆಕ್ಟಾಗಿ ನಿಮಗೆ ಟೈಮ್ ವೇಸ್ಟ್ ಆಗೋಲ್ಲ, ನಾವು ಮಾಡ್ತೀವಿ ಅನ್ನೋದಾದರೆ ಈ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಈ ಡೈರೆಕ್ಟಾಗಿ 2² - 2 ಅಂತ ಮಾಡಬಹುದಾಗಿರುತ್ತೆ. ಓಕೆ. ಸೊ ಫಸ್ಟ್ಗೆ ನೀವು x⁴ 2ನ ಕಂಡುಹಿಡ್ಕೋಬೇಕು. ಅದಾದರೆ
ನೆಕ್ಸ್ಟ್ ನೀವು x ಪವರ್ 8ಗೆ ಕಂಡುಹಿಡ್ಕೋಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ನೋಡಿ ಕ್ವೆಶನ್ ಹೀಗಿದೆ, x minus 1 by x equals 3 then x power 4 plus 1 by x power 4 ಅಂದರೆ x minus 1 by x equals 3 ವ್ಯಾಲ್ಯೂನ ಕೊಟ್ಟಿದ್ದಾರೆ. x power 4 ಪ್ಲಸ್ 1 by x power 4ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಅಷ್ಟೇ ನಮಗೆ ಫಾರ್ಮುಲಾ ಅಪ್ಲೈ ಮಾಡಿ ತಗೋಣ. ಫಸ್ಟ್ ನಾವೇನು ಕಂಡುಹಿಡಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ನ ಕಂಡುಹಿಡಬೇಕಾಗುತ್ತೆ. ಹೌದಾ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಕಂಡುಹಿಡಬೇಕು ಅಂದ್ರೆ ಏನು ಮಾಡಬೇಕು, ನಾವು ಏನು ಕೊಟ್ಟಿರ್ತಾರೆ ಇದರ ವ್ಯಾಲ್ಯೂನ ಸ್ಕ್ವೇರ್ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಕೊಟ್ಟರೆ ನಾವು ಮೈನಸ್ ಹಾಕೋಬೇಕು, ಮೈನಸ್ ಕೊಟ್ಟರೆ ಪ್ಲಸ್ ಹಾಕೋಬೇಕು. ಹೌದಲ್ವಾ? ಸೊ ನೋಡಿ, ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ, ವ್ಯಾಲ್ಯೂ 3 ಕೊಟ್ಟಿದ್ದಾರೆ. ಸೊ 3ನ ಸ್ಕ್ವೇರ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಇದ್ಯಾವ ಚಿಹ್ನೆ ಕೊಟ್ಟಿದ್ದಾರೆ, ಮೈನಸ್ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಪ್ಲೇಸನ್ನು ಹಾಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೈನಸ್, ಸಾರಿ ಈ ಎರಡನ್ನ ನಾವು ಮೈನಸನ್ನು ಮಾಡಬೇಕು, ಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲೇಸ್ ಕೊಟ್ಟರೆ ನಾವು ಮೈನಸ್ ಮಾಡಬೇಕು, ಮೈನಸ್ ಕೊಟ್ಟರೆ ಪ್ಲೇಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ 3 3 9 ಆಯಿತು, 9 ಪ್ಲಸ್ 2 11 ಆಯಿತು. ಇದೇನಾಗುತ್ತೆ, ಎಕ್ಸ್ ಪವರ್ 2 ಪ್ಲಸ್ 1 ಬೈ ಎಕ್ಸ್ ಪವರ್ 2ನ ಫಾರ್ಮುಲಾ ಅಪ್ಲೈ ಮಾಡಿದಾಗ ಇದು ನಮಗೆ ಕೊಟ್ಟಿರ್ತಕ್ಕಂಥ ಎಕ್ಸ್ ಪವರ್ 4 ಪ್ಲಸ್ 1 ಬೈ ಎಕ್ಸ್ ಪವರ್ 4 ಅಲ್ವಾ. ಸೊ ಇದು ಸೇಮ್ ಅದೇ ರೀತಿ ನಾವು ಮಾಡ್ತಾ ಹೋದರೆ ಎಕ್ಸ್ ಪವರ್ 4 ಪ್ಲಸ್ 1 ಬೈ ಎಕ್ಸ್ ಪವರ್ 4ಗೆ ನಾವು ಮಾಡ್ತಾ ಹೋದರೆ ಸೇಮ್ ಇದರ ವ್ಯಾಲ್ಯೂ ನಾವು ತೊಗೊಳ್ಬೇಕಾಗುತ್ತೆ. ಏನು ಕೊಟ್ಟಿದ್ದಾರೆ, 11 ಕೊಟ್ಟಿದ್ದಾರೆ. ಹೌದಲ್ವಾ, 11 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಪ್ಲಸ್ ಇರೋದನ್ನ ನೋಡಿ, ಇಲ್ಲಿ ಪ್ಲಸ್ ಇರೋದನ್ನ ನಾವು ಇಲ್ಲಿ ಮೈನಸನ್ನು ಮಾಡ್ಕೋಬೇಕಾಗುತ್ತೆ, -2. ಸೊ 11 11 121 ಆಯಿತು. -2 ಮಾಡಿದ್ರೆ ನಮಗೆ 119 ಬರುತ್ತೆ. ದಿಸ್ ಈಸ್ ದ ಆನ್ಸರ್. ಇಲ್ಲಿ ಒಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ನೀವು. ಸೊ ಫಸ್ಟ್ ಮೆಥಡ್ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ಗೆ ನಾವು ಇದನ್ನು ಕನ್ಸಿಡರ್ ಮಾಡಬೇಕು ಚಿಹ್ನೆನ. ಅದಾದ ನಂತರ ಇದಕ್ಕೆ ನಾವೇನು ಕನ್ಸಿಡರ್ ಮಾಡಬೇಕಂದ್ರೆ ಈ ಒಂದು ವ್ಯಾಲ್ಯೂ ತೊಗೋತೀವಲ್ವ. ಸೊ 11 ತೊಗೊಳೋದ್ರಿಂದ ನಾವು ಇದರಲ್ಲಿ ಏನು ಚಿಹ್ನೆ ಇರುತ್ತೋ ಈ ಚಿಹ್ನೆನ ನೋಡ್ಕೊಂಡು ನಾವು ಇಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಹಾಕೋಬೇಕು, ಪ್ಲಸ್ ಇದ್ದರೆ ಮೈನಸ್ ಹಾಕೋಬೇಕು. ಓಕೆ, ಸೊ ಇದೊಂದು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಈ ಕ್ವಶನ್ ಯಾರೋ ಕೇಳಿದ್ರು, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಈಕ್ವಲ್ಸ್ 3 ದೆನ್ ಎಕ್ಸ್ ಪವರ್ 6 ಪ್ಲಸ್ 1 ಬೈ ಎಕ್ಸ್ ಪವರ್ 6ನ ವ್ಯಾಲ್ಯೂ ಎಷ್ಟು ಅಂತ. ಹೌದಲ್ವಾ, ಇಲ್ಲಿ ತನಕ ನೋಡಿದ್ವಿ ಎಕ್ಸ್ ಸ್ಕ್ವೇರ್ ನೋಡಿದ್ವಿ, ಎಕ್ಸ್ ಪವರ್ 4 ನೋಡಿದ್ವಿ, ಎಕ್ಸ್ ಪವರ್ 8ನೂ ಸಹ ನೋಡಿದ್ರಿ. ಬಟ್ ಇಲ್ಲಿ ಎಕ್ಸ್ ಪವರ್ 6 ಕೊಟ್ಟಿದ್ದಾರೆ, ಯಾವ ರೀತಿ ಮಾಡೋದು ಅಂತಕ್ಕಂಥದ್ದು. ಸೊ ಫಸ್ಟ್ಗೆ ನಾವೇನು ಮಾಡಬೇಕಾಗುತ್ತೆ ನೋಡಿ, ಎಕ್ಸ್ ಪವರ್ 3ಗೆ ನಾವು ಮಾಡ್ತಾ ಹೋಗೋಣ. ಓಕೆ, ಎಕ್ಸ್ ಪವರ್ 3ಗೆ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ, ಇಲ್ಲಿ ಅದಕ್ಕೆ ಬರ್ತಕ್ಕಂಥದ್ದು ನಮಗೆ ಎಕ್ಸ್ ಪವರ್ 3 ಪ್ಲಸ್ 1 ಬೈ ಎಕ್ಸ್ ಪವರ್ 3ಗೆ ನಾವು ಏನು ಮಾಡ್ಕೋಬೇಕು, ಫಸ್ಟ್ಗೆ ನಾವು ಮಾಡ್ಕೊಳ್ತಕ್ಕಂಥದ್ದು ಯಾವ ರೀತಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕ್ಯೂಬ್ ರೂಟ್ ಮಾಡ್ಕೋಬೇಕು. ಹೌದಾ, 3ಗೆ ಕ್ಯೂಬ್ ರೂಟ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಪ್ಲಸ್ ಕೊಟ್ಟರೆ ನಾವು ಮೈನಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಮೈನಸ್ ನೆಕ್ಸ್ಟ್ ಏನು ಮಾಡಬೇಕು, 3ರಿಂದ ಮತ್ತೆ ನಾವು ಮಲ್ಟಿಪ್ಲೈನ ಮಾಡಬೇಕಾಗುತ್ತೆ. ಅಂದರೆ ಇದು 3 ಬಂದು ನಮಗೆ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಕ್ಯೂಬಲ್ಲಿ ನಮಗೆ ಫಾರ್ಮುಲಾ ಬರುತ್ತೆ. ಹೌದಾ, ಎ ಕ್ಯೂಬ್ ಪ್ಲಸ್ ಬಿ, ಸಾರಿ ಎ ಕ್ಯೂಬ್ ಎಸ್ ಬಿ ಕ್ಯೂಬ್ ಪ್ಲಸ್ 3 AB ಬರುತ್ತಲ್ವಾ. ಸೊ ಈ 3 ಇದಾಗುತ್ತೆ ಈ ಕಡೆ ತೊಗೊಂಡಾಗ. ಆ್ಯಂಡ್ ಇದು ಬಂದು ಇಲ್ಲಿ ಕೊಟ್ಟೋರಲ್ಲ ಆ ಒಂದು 3ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಸೊ ನಾನು ಆಲ್ರೆಡಿ ಹೇಳಿದೆ, ಫಸ್ಟ್ ವಿಡಿಯೋ ನೋಡಿ ನಿಮ್ಗೆ ನೀಟಾಗಿ ಇದು ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಇದೇನಾಗುತ್ತೆ, 3 × 3 × 3 ನಾವು ಮಾಡ್ಕೊಂಡು ಹೋದರೆ 27 ಬರುತ್ತೆ. -3 3 9. ಸೊ ಇಲ್ಲೇನಾಯಿತು, 27ರಲ್ಲಿ 9 ಕಳೆದ್ರೆ 18 ಬರುತ್ತೆ. ಇದು ಬಂದು ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ನ ಒಂದು ಉತ್ತರ, ಆನ್ಸರು. ಅದು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ ಪವರ್ 4 ಪ್ಲಸ್ 1 ಬೈ ಎಕ್ಸ್ ಪವರ್ 6 ಅಲ್ವಾ. ಸೊ 6 ಆಗಬೇಕಂದ್ರೆ ಏನು ಮಾಡಬೇಕು ನಾವು, ನೋಡಿ ಇದನ್ನು ಸ್ಕ್ವೇರ್ ಮಾಡಿಕೊಂಡ್ರೆ ನಮಗೆ 6 ಬರುತ್ತಾ. ನೋಡಿ, ಎಕ್ಸ್ ಪವರ್ 3 ಪ್ಲಸ್ 1 ಬೈ ಎಕ್ಸ್ ಪವರ್ 3 ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಎಕ್ಸ್ ಪವರ್ 6 ಆಗುತ್ತೆ, ಪ್ಲಸ್ 1 ಬೈ ಎಕ್ಸ್ ಪವರ್ 6 ಆಗುತ್ತೆ, ಪ್ಲಸ್ 2 ಇಂಟು ಎಕ್ಸ್ ಪವರ್ 3 ಇಂಟು 1 ಬೈ ಎಕ್ಸ್ ಪವರ್ 3 ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಪವರ್ 6 ಏನಿದೆಯೋ ಇದು ಬಂತ ನಮಗೆ, ನೋಡಿ ಇಲ್ಲಿ ಬಂದಿದೆ. ಸೊ ಇವಾಗ ಏನಾಗುತ್ತೆ, ಈ ಪ್ಲಸ್ 2 ಇರೋದು ಈ ಕಡೆ ತೊಗೊಂಡ -2 ಆಗುತ್ತೆ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಪ್ಲಸ್ ಇರೋದು ಈ ಕಡೆ ಬಂದಾಗ -2 ಈಕ್ವಲ್ಸ್ ಎಕ್ಸ್ ಪವರ್ 6 ಪ್ಲಸ್ 1 ಬೈ ಎಕ್ಸ್ ಪವರ್ 6.
ಸೊ ನಾವು ಇಷ್ಟೆಲ್ಲ ಮಾಡೋದ್ರ ಬದಲು ಡೈರೆಕ್ಟಾಗಿ ನಾವು ಇಲ್ಲಿ ಏನು ಮಾಡಬಹುದಾಗಿರುತ್ತೆ, ಎಕ್ಸ್ ಪವರ್ 6 ಪ್ಲಸ್ 1/x ಪವರ್ 6ಗೆ ನಾವು ಏನು ಮಾಡಬಹುದು, ಇಲ್ಲಿ ಹಾಕೊಂಡು ನಾವು ಸ್ಕ್ವೇರನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರಲ್ವ 18. ಸೊ ಈ 18 ನಾವು ಇಲ್ಲಿ ಸ್ಕ್ವೇರ್ ಮಾಡ್ಕೋತಾ ಇದ್ವಿ, ಹೌದಾ? ನೋಡಿ ಇಲ್ಲಿ ಸ್ಕ್ವೇರ್ ಮಾಡ್ಕೊಂಡ್ವಿ. ನೋಡಿ ನೀವು ಕ್ಯೂಬ್ ರೂಟ್ ಮಾಡಿಕೊಂಡ್ರೆ 3 3 9 ಆಗಿಬಿಡುತ್ತೆ. ಹಾಗಾಗಿ ಕ್ಯೂಬ್ ರೂಟ್ ಮಾಡಬಾರ್ದು, ಸ್ಕ್ವೇರ್ ಮಾಡ್ಕೋಬೇಕು. ಸ್ಕ್ವೇರ್ ಮಾಡ್ಕೊಂಡಾಗ ನಾವು ಏನು ಅಪ್ಲೈ ಮಾಡ್ತೀವಿ, ಸ್ಕ್ವೇರ್ ಮಾಡ್ಕೊಂಡಾಗ 2 ಸ್ಕ್ವೇರ್ ಮಾಡ್ಕೊಂಡು ಅಲ್ಲಿ ಏನು ಕೊಡ್ತಾರೆ ಸ್ಕ್ವೇರ್ ಮಾಡ್ಕೊಂಡು -2 ಮಾಡ್ತಾ ಇದ್ವಿ, ಹೌದಾ? ಸ್ಕ್ವೇರ್ಗೆ ಕ್ಯೂಬ್ ಇದ್ರೆ ಏನು ಮಾಡ್ತೀವಿ, ಕ್ಯೂಬ್ ರೂಟ್ ಮೈನಸ್ ಕೊಟ್ಟಿರ್ತಕ್ಕಂಥ ಆನ್ಸರ್ನ 3 ಮಲ್ಟಿಪ್ಲೈ ಮಾಡ್ತಿದ್ವಿ. ಸ್ಕ್ವೇರ್ ಅಂತ ಹೇಳಿದಾಗ ಕೊಟ್ಟಿರ್ತಕ್ಕಂಥ ಆನ್ಸರ್ಗೆ ಸ್ಕ್ವೇರ್ ಮಾಡ್ಕೊಂಡು -2 ನಾವು ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಏನು ಮಾಡ್ಬೇಕು, ನಾವು ಸ್ಕ್ವೇರನ್ನು ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, 18 ನಾವು ಹೋಲ್ ಸ್ಕ್ವೇರ್ ಮಾಡ್ಕೊಂಡಾಗ ಹೋಲ್ ಸ್ಕ್ವೇರ್ -2. ಸೊ ಎಸ್ ಮೈನಸ್ ಬರಬೇಕು, ಯಾಕಂದರೆ ಇಲ್ಲಿ ಪ್ಲಸ್ ಇದೆ. ಸೊ ಹಾಗೆ ನಮಗೆ ಮೈನಸ್ ಬರಬೇಕು. ಇದನ್ನು ನಾವು ಇಲ್ಲಿಗೆ ಅಪ್ಲೈ ಮಾಡಬೇಕು. ಇದನ್ನು ಮಾಡುವಾಗ ಈ ಚಿಹ್ನೆಯನ್ನು ಅಪ್ಲೈ ಮಾಡಬೇಕಾಗುತ್ತೆ, ಇದ್ರ ಚಿಹ್ನೆ ಅಪ್ಲೈ ಮಾಡಬೇಕು. ಆ್ಯಂಡ್ ಈ ಸಮ್ ಮಾಡುವಾಗ ಇದ್ರ ಚಿಹ್ನೆ ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ 18 ನಾವು 18 × 18 ಮಾಡ್ತಾ ಹೋದಾಗ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ ಅಂತ ಹೇಳಿದ್ರೆ 18 × 18 ಅಂತಂದರೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 18 × 18 ಮಾಡ್ತಾ ಹೋದಾಗ 324 ಬರುತ್ತೆ. -2 ಮಾಡ್ತಾ ಹೋದಾಗ 322 ಬರುತ್ತೆ. ಇದು ಆನ್ಸರ್ ಆಗುತ್ತೆ. ಯಾವುದದು, ಎಕ್ಸ್ ಪವರ್ 6 ಪ್ಲಸ್ 1/x ಪವರ್ 6ನ ವ್ಯಾಲ್ಯೂ ಬಂದು 322 ಆಗುತ್ತೆ. ಸೊ ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ನಿಮಗೆ 6 ಅಂತ 6 ಬದಲು 9 ಕೊಟ್ಟರೆ ನೀವು ಇಲ್ಲಿ ಕ್ಯೂಬ್ ರೂಟ್ ಮಾಡ್ಕೋಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 6 ಬದಲು 9 ಕೊಟ್ಟರೆ ನೀವು ಕ್ಯೂಬ್ ರೂಟಲ್ಲಿ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಅಷ್ಟೇ ಆನ್ಸರ್ ಬಂತ, ಎಕ್ಸ್ ಪವರ್ 3 ಪ್ಲಸ್ 1/x ಪವರ್ 3 ಅಂತ ತೊಗೊಂಡಾಗ 18 ಇದೆ. ಸೊ 18 ಹೋಲ್ ಸ್ಕ್ವೇರ್ -2 ಆನ್ಸರ್ ಬಂತು. 18 × 18 324 -2 322. ಸೊ ಫಾರ್ಮುಲಾ ಹಾಕೊಂಡಾದ್ರೂ ಮಾಡ್ಬೋದು, ಡೈರೆಕ್ಟ್ ಹೀಗಾದ್ರೆ ಮಾಡ್ಬೋದು. ನೀವು ಈ ರೀತಿ ಅಭ್ಯಾಸ ಮಾಡ್ತಾ ಇದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ 2 ಮೆಥಡಲ್ಲಿ ಆನ್ಸರ್ ಬಂದ್ಬಿಡುತ್ತೆ, 2 ಸ್ಟೆಪ್ಪಲ್ಲಿ ಆನ್ಸರ್ ಬಂದ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಎಸ್ ನೋಡಿ, ಈ ಪ್ರಶ್ನೆ ಹೀಗಿದೆ, x² + 1/x² = 23 ದೆನ್ x + 1/x. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಫಸ್ಟು x + 1/x ಅಥವಾ x - 1/x ವ್ಯಾಲ್ಯೂ ಕೊಟ್ಬಿಟ್ಟು ಇದನ್ನು ಕಂಡುಹಿಡೀರಿ ಅಂತ ಕೊಡ್ತಾಯಿದ್ರು. ಆದರೆ ಈಗ ಏನು ಮಾಡಿದ್ದಾರೆ, ಇದನ್ನು ಕೊಟ್ಟು ಇದನ್ನು ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ಡೈರೆಕ್ಟಾಗಿ ಮಾಡೋದು ಅಂತ ಹೇಳಿದರೆ, ಸೊ ನೋಡಿ ಇದನ್ನು ನಾವು ಮಾಡ್ತಿದ್ವಿ, ಏನು ಮಾಡ್ತಿದ್ವಿ, ಇದನ್ನು ಕೊಟ್ಟು ಅದನ್ನು ಮಾಡಿದ್ರೆ ಏನು ಮಾಡ್ತಿದ್ವಿ, ಕೊಟ್ಟಿರ್ತಕ್ಕಂಥದ್ದನ್ನ ಸ್ಕ್ವೇರನ್ನು ಮಾಡ್ಕೋತಿದ್ವಿ, ಅಥವಾ a² ಇಲ್ಲಿ ಪ್ಲೇಸ್ ಕೊಟ್ಟರೆ -2 ಈ ರೀತಿ ಮಾಡ್ತಿದ್ವಿ, ಹೌದಾ? ಈಗೇನು ಮಾಡಬೇಕು, x² + 1/x² = 23 ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ a² ಅಂತ ಏನು ಕೊಟ್ಟಿದ್ದಾರೋ ಅದನ್ನು ನಾವೇನು ಮಾಡಬೇಕಾಗುತ್ತೆ, ರೂಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಕೊಟ್ಟಿರ್ತಕ್ಕಂಥ ಆನ್ಸರ್ನ ರೂಟ್ ಮಾಡಿಕೊಂಡು -2 ಕೊಟ್ಟಿದ್ರೆ ನಮಗೆ +2 ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾವು ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಈಗ. ಸೊ ಇಲ್ಲಿ ಕೊಟ್ಟಿದ್ದಾರಲ್ವಾ, ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನಾವು √23 ಇಲ್ಲಿ ಪ್ಲಸ್ ಕೊಟ್ಟು ನೀವು ಪ್ಲಸ್ಸೇ ಹಾಕ್ಕೋಬೇಕು, +2. ಓಕೆ, ಸೊ ಈ ರೀತಿ. ಅದಕ್ಕೂ ಮೊದಲೇ ಇದನ್ನು ಫಾರ್ಮುಲಾ ಹಾಕೊಂಡು ಅಪ್ಲೈ ಮಾಡಿಬಿಟ್ಟು ಒಂದ್ಸರಿ ಚೆಕ್ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಈ ರೀತಿ ಮಾಡಿಸಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ ಆ ಸ್ಟೆಪ್ ಮಾಡ್ತಾ ಹೋಗೋಣ, ಅದಾದ ನಂತರ ಈ ಸ್ಟೆಪ್ ಮಾಡೋಣ. ಕೊಟ್ಟಿರೋದೇನು ಇವಾಗ, x² + 1/x² ಅಲ್ವಾ? ಸೊ ಆಗ ನಾವು ಏನು ಮಾಡಬೇಕು, x + 1/x ಹೋಲ್ ಸ್ಕ್ವೇರ್ ಫಾರ್ಮುಲಾವನ್ನು ಅಪ್ಲೈ ಮಾಡೋಣ. ಇಟ್ ಮೀನ್ಸ್ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ. ಹಾಗಾದಾಗ x² + 1/x² + 2 × x × 1/x ಆಗುತ್ತೆ, ಹೌದಾ? ಸೊ ಇವಾಗ ಏನಾಯ್ತದೆ ನೋಡಿ, ಇದು x² + 1/x²ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ 23 ಕೊಟ್ಟಿದ್ದಾರೆ, +2 ಆಯಿತು. ಈ x ಕ್ಯಾನ್ಸಲ್ ಆಗುತ್ತೆ. ನೋಡಿ ಇದು ಸ್ಕ್ವೇರ್ ಕೊಟ್ಟಿದ್ದಾರೆ, ಇದು ಏನಾಗುತ್ತೆ, ಇಲ್ಲಿ ರೂಟ್ ಬರುತ್ತೆ, √25. ಸೊ ಆನ್ಸರ್ 5 ಬಂತು. ಈ ರೀತಿ ನಾವು ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಮಾಡ್ತಕ್ಕಂಥದ್ದು ಯಾವ ರೀತಿ ಹೇಳ್ತಲ್ವಾ. ಸೊ ಇದನ್ನು ನಾವು ಏನು ಮಾಡಬಹುದು ಅಂತ, ಸೊ ರೂಟನ್ನು ಹಾಕ್ಕೊಂಡು ಕೊಟ್ಟಿರ್ತಕ್ಕಂಥ ಆನ್ಸರ್ನ ತೊಗೊಂಡು, ಆಯಿತಾ, ಇಲ್ಲಿ ಪ್ಲಸ್ ಕೊಟ್ಟರೆ ನಾವು ಪ್ಲಸ್ಸೇ ಹಾಕ್ಕೋಬೇಕು, +2, ಇಲ್ಲ ಮೈನಸ್ ಕೊಟ್ಟರೆ ನಾವು -2 ಹಾಕ್ಕೊಳ್ಬೇಕಾಗುತ್ತೆ. √25 = 5. ಸೊ ಈ ಸ್ಟೆಪ್ಪೆಲ್ಲ ಹಾಕ್ಕೊಳ್ಳೋಂಗಿಲ್ಲ, ಡೈರೆಕ್ಟಾಗಿ ರೂಟನ್ನು ಹಾಕ್ಕೊಂಡು ಅದರೊಳಗಡೆ ಕೊಟ್ಟಿರ್ತಕ್ಕಂಥ ಆನ್ಸರ್ನ ಹಾಕ್ಕೊಂಡು ಇಲ್ಲಿ ಪ್ಲಸ್ ಕೊಟ್ಟರೆ +2 ಹಾಕ್ಕೊಳ್ಳಿ, ಮೈನಸ್ ಕೊಟ್ಟರೆ -2 ಹಾಕ್ಕೊಳ್ಳಿ, ಅಷ್ಟೇ ಆನ್ಸರು. ಅಲ್ಲಿಗೆ 5 ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮತ್ತೊಂದು ಪ್ರಶ್ನೆ ಅದೇ ರೀತಿ ನೋಡ್ತಾ ಹೋಗೋಣ. ನೋಡಿ ಕೊಟ್ಟಿದ್ದಾರೆ, ನೋಡಿ ಇಲ್ಲಿ -1 ಕೊಟ್ಟಿದ್ದಾರೆ, ಲಾಸ್ಟ್ ಒಂದು ಕ್ವಶನ್ ಪ್ಲಸ್ ಕೊಟ್ಟಿದ್ರು, ಇದು ಮೈನಸನ್ನು ಕೊಟ್ಟಿದ್ದಾರೆ. ಸೊ ಸೇಮ್ ಅಪ್ಲೈ ಮಾಡಿ ರೂಟನ್ನು ಹಾಕ್ಕೊಳ್ಳಿ. ಫಸ್ಟ್ಗೆ
38, ಇಲ್ಲಿ ಮೈನಸ್ ಕೊಟ್ಟಂದ್ರೆ -2 ಹಾಕ್ಕೊಳ್ಳಿ, ಈಕ್ವಲ್ಸ್ √36 = 6. ದಿಸ್ ಇಸ್ ದ ಆನ್ಸರ್. ಇಷ್ಟು ಈಸಿ.